ಮಿಥಿ ಗ್ರಾನೈಟ್ಸ್ ಆವರಣದಲ್ಲಿ ಕಾಡಾನೆ ಸಾವಾಗಿದೆ. ಕನಕಪುರದ ಹೆಬ್ಬರ್ಗ ಅರಣ್ಯದಲ್ಲಿ ಮಿಥಿ ಗ್ರಾನೈಟ್ಸ್ ಇದೆ. ಇಲ್ಲಿ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ಸೇರಿದ ಮಿಥಿ ಗ್ರಾನೈಟ್ಸ್ ಆಗಿದೆ. ಇಲ್ಲಿ ಆನೆ ಮೃತಪಟ್ಟಿದೆ. ವಿದ್ಯುತ್ ಸ್ಪರ್ಶಿಸಿ ಆನೆ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಮಿಥಿ ಗ್ರಾನೈಟ್ಸ್ಗೆ ಹಾಕಿರುವಂತಹ ಗೇಟ್ಗೆ ಹಾಕಿರುವಂತಹ ವಿದ್ಯುತ್ ಹಾಯಿಸಿರುವ ಶಂಕೆ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಗೇಟ್ನಲ್ಲಿ ವಿದ್ಯುತ್ ಸ್ಪರ್ಶಿಸಿ ಆನೆ ಸಾವನ್ನಪ್ಪಿರುವಂತಹ ಶಂಕೆಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಅಚಲು ಶಿವರಾಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವರಾಜು ಅವರೇ, ಏನ್ ಹೇಳೋದಕ್ಕೆ ಬಯಸ್ತೀರಾ? ಪ್ರಮುಖವಾಗಿ ಆನೆಯ ಸಾವಿಗೆ ಏನ್ ಕಾರಣ ಇರಬಹುದು ಅಂತ ಹೇಳ್ತೀರಾ? ಮೇಡಮ್, ಇದು ಮೊಳ್ಳೆಬೆಕುಪ್ಪೆ ಸರ್ವೆ ನಂಬರ್ 421 ಅದು ಮೂಲತಃ ಅದು ಹೆಬ್ಬಾರ್ಗ ಪ್ರದೇಶ ಅಂತ ಹೇಳಿ ಬಹಳ ದೊಡ್ಡ ದಟ್ಟ ಅರಣ್ಯ. ಅದು ಅದ್ರ ಪಕ್ಕದಲ್ಲಿ ಗೋಮಾಳದಲ್ಲಿ ಗಣಿ ಗುತ್ತಿಗೆನ ಅದು ಕೂಡ ಅಕ್ರಮ ಗಣಿಗಾರಿಕೆನ ಮಾಡ್ತಾ ಇದಾರೆ ಅಲ್ಲಿ. ಹೇಗೆ ಅಂತಂದ್ರೆ, ಈಗ ಆಲ್ರೆಡಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ರಘುನಂದನ್ ಅವರ ಹೆಸರನ್ನ ಫೋರ್ಜರಿ ಸಿಗ್ನೇಚರ್ ಹೊಡೆದು ದೇವಮ್ಮ ಅನ್ನೋರ ಹೆಸರಿನಲ್ಲಿ ಇದು ಜಮೀನಿನ ಅಕ್ರಮವಾಗಿ ಮಂಜೂರು ಮಾಡಿಸ್ಕೊಂಡು ಒಬ್ಬ ಈಗ ಆಲಿ ಕನಕಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ MD ವಿಜಯ್ ದೇವರ ಮಾಲೀಕತ್ವದಲ್ಲಿ ಜಮೀನಿದೆ. ಅದರ ಗಣಿ ಗುತ್ತಿಗೆ ಲೀಸ್ ಓನರು TR ನಾರಾಯಣ ಸ್ವಾಮಿ ಅಂತ ಅಂದ್ಬಿಟ್ಟು ತಮಿಳುನಾಡು ಮೂಲವರು. ಅವರಲ್ಲೂ ಕೂಡ ಇವರು ಪಾರ್ಟ್ನರ್ಶಿಪ್ ಇದೆ, ಅವರ ಮಾಲೀಕತ್ವ ಇದೆ. DK ಶಿವಕುಮಾರ್ ಒಂದು ಸೂರಿಯವರದು. ಮತ್ತೆ ಅವರು ಈಗ ಆಲ್ರೆಡಿ ಅರಣ್ಯ ಪ್ರದೇಶದಲ್ಲಿ ಅಕ್ರಮ ಗಣಿಗಾರಿಕೆನ ಒತ್ತುವರಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ಅವರು ಗಣಿಗಾರಿಕೆ ಮಾಡ್ತಾ ಇರ್ತಕ್ಕಂಥ ಪ್ರದೇಶಕ್ಕೆ ಅವರ ಕ್ವಾರ್ಟರ್ಸ್ ಗಳಿಗೆ ಬೇಲಿ ಹಾಕೊಂಡಿದ್ದಾರೆ, ಕಬ್ಬಿಣದ ಬೇಲಿ ಮತ್ತೆ ಇದನ್ನ ಗೇಟ್ ಅನ್ನ. ಅಲ್ಲಿ ಒಳಗಡೆ ಯಾವುದೇ ರೀತಿ ಪ್ರಾಣಿಗಳು ಬರದೇ ಇದ್ದ ರೀತಿಯಲ್ಲಿ ಈಗ ಆಲ್ರೆಡಿ ಅಕ್ರಮವಾಗಿ ಕರೆಂಟ್ನ 3 ಕಿಲೋಮೀಟರ್ ಅಕ್ರಮ ವಿದ್ಯುತ್ ಶಕ್ತಿನ ಅಕ್ರಮಕ್ಕೆ ತೆಗೆದುಕೊಂಡು ಈಗ ಆಲ್ರೆಡಿ ಸಸ್ಪೆಂಡ್ ಆಗಿರ್ತಕ್ಕಂಥ ಒಬ್ರು ACF ಶ್ರೀನಿವಾಸಯ್ಯ ಸಸ್ಪೆಂಡ್ ಆಗಿರ್ತಕ್ಕಂಥ ಅಕ್ರಮ ಸಂಪರ್ಕ ಅದನ್ನು ಉಪಯೋಗಿಸ್ಕೊಂಡು ಇವರು ಗೇಟ್ಗೆ ವಿದ್ಯುತ್ ಸಂಪರ್ಕ ಕೊಟ್ಟು ಒಂದು ಆನೆ ಸತ್ತು ಬಿದ್ದಿದೆ. ಇದರಿಂದ ಇದು ಫಾರೆಸ್ಟ್ ಕನ್ಸರ್ವೇಷನ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಆಕ್ಟ್ 1973 ಪ್ರಕಾರ ಇಟ್ ಇಸ್ ಎ ಫಾರೆಸ್ಟ್ ವೈಲೇಷನ್, ವೈಲ್ಡ್ ಲೈಫ್ ಆಕ್ಟ್ ವೈಲೇಷನ್ ಆಗಿದೆ. ಅದರಿಂದ ಇವರ ಮೇಲೆ ಒಂದು ದಿಟ್ಟ ಕಾನೂನನ್ನ ಕ್ರಮ ತಗೊಂಡು ಈಗ ಅರಣ್ಯ ರಕ್ಷಣೆ ಮಾಡಬೇಕು, ಜೊತೆಗೆ ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕು, ಜೊತೆಗೆ ಆಲ್ರೆಡಿ ಅಕ್ರಮ ಗಣಿಗಾರಿಕೆಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು. ಈಗ ಆಲ್ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ಅರಣ್ಯ ಒತ್ತುವರಿ ಪ್ರದೇಶದಲ್ಲಿ ಗಣಿಗಾರಿಕೆ ನಡೆಸ್ತಾ ಇದ್ದಾರೆ. ಇದರಿಂದ ನಮ್ಮ ಪರಿಸರ ಮತ್ತೆ ವನ್ಯಜೀವಿಗಳ ಅಂತ್ಯ ಆಗ್ತಾ ಇದೆ. ದಯಮಾಡಿ ಈ ಕೂಡಲೇ ಸರ್ಕಾರ ಕ್ರಮ ತಗೊಳ್ಳೋ ರೀತಿ ನೀವು ಒತ್ತಡನ ಹೇರಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಒತ್ತಾಯಿಸ್ತಾ ಇದ್ದೀನಿ. ನಾನು ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲಾ ಗೌರವ ವನ್ಯಜೀವಿ ಪರಿಪಾಲಕ ಆಗಿ ನಾನು ಇದು ಇನ್ಫಾರ್ಮೇಶನ್ ಇಲಾಖೆಗೆ ನಾನು ಈಗ ಆಲ್ರೆಡಿ ಕೊಟ್ಟಿರ್ತೀನಿ. ಓಕೆ ಶಿವರಾಜ್ ಅವರೇ, ಪ್ರಮುಖವಾಗಿ ಈ ಮಿಥಿ ಗ್ರಾನೈಟ್ಸ್ ಯಾರಿಗೆ ಸೇರಿದ್ದು? ಮಿಥಿ ಗ್ರಾನೈಟ್ ಓನರು TR ನಾರಾಯಣ ಸ್ವಾಮಿ. ಅವರ ಜೊತೆನಲ್ಲಿ ಸಬ್ ಲೀಸ್ ಹೋಲ್ಡರು DK ಶಿವಕುಮಾರ್ ಮತ್ತೆ DK ಸುರೇಶ್ ಅವರು, ಹಾಲಿ ಮಂತ್ರಿ ಮತ್ತು MP ಆಗಿರ್ತಕ್ಕಂಥ ಇವರಿಬ್ರು ಕೂಡ ಅದಕ್ಕೆ ಗಣಿ ಮಾಲೀಕರಾಗಿರ್ತಾರೆ. ಓಕೆ, ಸೊ ಇನ್ನು ಯಾವ ರೀತಿಯಾದಂತಹ ಅಕ್ರಮ ಅಲ್ಲಿ ನಡೀತಾ ಇದೆ ಅಂತ ಹೇಳ್ತೀರಾ? ಸುಮಾರು ಎಷ್ಟು ಪ್ರದೇಶವನ್ನ ಅಕ್ರಮವಾಗಿ ಅವರು ಅಲ್ಲಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ತೀರಾ? ಅವರು ಮಿಥಿ ಗ್ರಾನೈಟ್ಸ್ ನಲ್ಲಿ ಅವರಿಗೆ ಆಗಿರ್ತಕ್ಕಂಥದ್ದು 25 ಎಕರೆ ಲೀಸ್ ಆಗಿದೆ. ಅವರು ಸುಮಾರು ಈಗ ಒಂದು 100 ಎಕರೆ 150 ಎಕರೆ ಜಮೀನಲ್ಲಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದು ಹೆಬ್ಬಾರ್ಗ ಫಾರೆಸ್ಟ್ ಅಲ್ಲಿ ಅಕ್ರಮ ಪ್ರವೇಶ ಮಾಡಿ ಅತಿಕ್ರಮಿಸಿ ಮಾಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಗಣಿಗಾರಿಕೆನ ಅಲ್ಲೇ ನಡೆಸಿದಂತ ಕಲ್ಲುಗಳನ್ನ ಅಲ್ಲೇನೆ ಕೂಡ ಅಲ್ಲಿ ಫ್ಯಾಕ್ಟರಿ ಓಪನ್ ಮಾಡ್ಕೊಂಡು ಈಗ ಆಲ್ರೆಡಿ ಜಪಾನ್ ಮಾದರಿಯ ಬಹಳ ಹೈಜಿನಿಕ್ ಮಿಷನ್ ಹಾಕೊಂಡು ಅಕ್ರಮವಾಗಿ ವಿದ್ಯುತ್ ಶಕ್ತಿ ಸಂಪರ್ಕ ಪಡ್ಕೊಂಡು ಅಲ್ಲಿ ಗ್ರಾನೈಟ್ ಕಟಿಂಗ್ ಮಿಷನ್ ಹಾಕೊಂಡಿದ್ದಾರೆ. ಇದ್ರ ಬಗ್ಗೆನೂ ಕೂಡ ಕೇಸ್ ರಿಜಿಸ್ಟರ್ ಆಗಿದೆ. ಈಗ KEB ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಮತ್ತೆ ಜೊತೆಗೆ ಇವರು ಫಾರೆಸ್ಟ್ ACF ಶ್ರೀನಿವಾಸಯ್ಯ ಕೂಡ ಸಸ್ಪೆಂಡ್ ಆಗಿದ್ದಾರೆ ಆ ವಿಷಯದಲ್ಲಿ. ಮತ್ತೆ ಗಣಿಗಾರಿಕೆ ಅಲ್ಲಿ ಗ್ರಾನೈಟ್ ಫ್ಯಾಕ್ಟರಿ ನಡೀತಾ ಇದೆ. ಓಕೆ, ಗ್ರಾನೈಟ್ ಫ್ಯಾಕ್ಟರಿ DK ಶಿವಕುಮಾರ್ ಮಾಲೀಕತ್ವದ್ದು ಮತ್ತೆ ಸುರೇಶ್ ಮಾಲೀಕತ್ವದ್ದು ಗ್ರಾನೈಟ್ ಫ್ಯಾಕ್ಟರಿ ಅದು.
ಓಕೆ, ಈಗ ಮಿಥಿ ಗ್ರಾನೈಟ್ಸ್ ಗೇಟ್ಗೆ ಹಾಯಿಸಿದಂತಹ ವಿದ್ಯುತ್ನಿಂದಾಗಿ ಆನೆ ಸಾವನ್ನಪ್ಪಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈಗ ಅಲ್ಲಿ ಸ್ಥಳಕ್ಕೆ ಏನಾದರೂ ಯಾರಾದರೂ ಆಗಮಿಸಿದಾರಾ ಅಥವಾ ಈಗ ಈ ಬಗ್ಗೆ ಏನಾದರೂ ದೂರು ದಾಖಲಾಗಿದೆಯಾ ಶಿವರಾಜ್ ಅವರೇ? ಈಗ ಆಲ್ರೆಡಿ ನನಗೆ ಬಂದ ಇನ್ಫಾರ್ಮೇಶನ್ ಪ್ರಕಾರ ಇದು ಸಾತನೂರು ವಲಯ ಅರಣ್ಯಾಧಿಕಾರಿಗಳಾದ ಪದ್ಮನಾಭ್ ಮತ್ತೆ ಭೈರವ ಅಂತ ಫಾರೆಸ್ಟ್ರಿ ಈಗ ಆಲ್ರೆಡಿ ಅಲ್ಲಿ ಆಗಮಿಸಿದ್ದಾರೆ, ಸ್ಪಾಟ್ಗೆ ಹೋಗಿದ್ದಾರೆ. ಮತ್ತೆ DFO ರಾಮನಗರ ಜಿಲ್ಲಾ ಅರಣ್ಯಾಧಿಕಾರಿ DFO ಶಿವಶಂಕರ್ ಅವರಿಗೆ ನಾನು ಈಗ ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಅವರು ಈಗ ಅಲ್ಲಿ ಸ್ಥಳಕ್ಕೆ ಧಾವಿಸೋದಕ್ಕೆ ಈಗ ಆಲ್ರೆಡಿ ಹೋಗ್ತಾ ಇದ್ದಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಓಕೆ, ಈ ಅಕ್ರಮವಾಗಿ ಆಕ್ರಮಿಸಿಕೊಂಡಿರುವಂತಹ ಜಾಗದ ಕುರಿತು ಹಿಂದೆ ಏನಾದರೂ ದೂರು ದಾಖಲಾಗಿತ್ತಾ ಹೇಗೆ? ಈಗ ನಮ್ಮ ಇದು ಮೊರಳೆಬೇಕುಪ್ಪೆ ಗ್ರಾಮದ ಗ್ರಾಮಸ್ಥರು ಸುಮಾರು ಸತತವಾಗಿ ಇಲ್ಲಿಗೆ ಕಳೆದ 25 ವರ್ಷಗಳಿಂದ ನಿರಂತರವಾಗಿ ಅದನ್ನ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಕೋರ್ಟ್ ನಲ್ಲಿ ಕೇಸ್ ಇದೆ ಆ ವಿಚಾರವಾಗಿ ಗ್ರಾಮಸ್ಥರುಗಳು ಸಾಕಷ್ಟು ಜೈಲುಗಳೆಲ್ಲ ಅನುಭವಿಸಿದ್ದಾರೆ. ಮತ್ತೆ ಸತತ 25 ವರ್ಷಗಳಿಂದ ಹೆಬ್ಬಾರ್ಗ ಅರಣ್ಯ ರಕ್ಷಣೆ ಸಮಿತಿ ಅಂತ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೆ ಕವಡೆ ಕಾಸನ ಇದು ಕೂಡ ಸಿಕ್ಕಿಲ್ಲ, ಏನೋ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಅವರು ಈಗ ಆಲ್ರೆಡಿ ಅದನ್ನ MD ವಿಜಯದೇವ್ ಅವರ ತಾಯಿ ದೇವಮ್ಮ ಹೆಸರಿನಲ್ಲಿ DC ರಘುನಂದನ್ ಅಂತ ಮಾಜಿ ಒಬ್ಬ ಜಿಲ್ಲಾಧಿಕಾರಿಗಳ ಹೆಸರನ್ನ ಫೋರ್ಜರಿ ಸಿಗ್ನೇಚರ್ ಮಾಡಿ ಅಕ್ರಮವಾಗಿ ಜಮೀನ ಮಂಜೂರಾತಿ ಪಡ್ಕೊಂಡು ಅದನ್ನ ಇವರು ಬೇರೆಯವರಿಗೆ ಲೀಸ್ ಕೊಟ್ಟು ಆ ಮುಖಾಂತರ ಇವರು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಓಕೆ, ಈ ಫೋರ್ಜರಿಯ ವಿಷಯ ಕೂಡ ಇನ್ನೂ ದೂರು ದಾಖಲಾಗ್ಲಿಲ್ವಾ? ಈ ಕುರಿತು ಯಾವುದೇ ಕ್ರಮಗಳು ಆಗ್ಲಿಲ್ವಾ ಶಿವರಾಜ್ ಅವರೇ? ಈಗ ಆಲ್ರೆಡಿ ಈ ಫೋರ್ಜರಿ ಅಕ್ರಮವಾಗಿ ಜಮೀನನ್ನ ಮಂಜೂರಾತಿ ಮಾಡಿರೋ ವಿಚಾರದಲ್ಲಿ ಕನಕಪುರ JMFC ನ್ಯಾಯಾಲಯದಲ್ಲಿ ಈಗ ಆಲ್ರೆಡಿ ಕೇಸ್ ನಡೀತಾ ಇದೆ. ಕೇಸ್ ನಂಬರು 789, ಕೇಸ್ ನಂಬರ್ OS ನಂಬರ್ 879. ಓಕೆ, ಅಲ್ಲದೆ ಅರಣ್ಯಾಧಿಕಾರಿಗಳ ಬಗ್ಗೆ ಅವ್ರ ಹತ್ರ ಈ ವಿಷಯವನ್ನ ಕೇಳಿದಾಗ ಅವರು ಪ್ರತಿಕ್ರಿಯಿಸೋದಕ್ಕೂ ಕೂಡ ನಿರಾಕರಿಸಿದ್ರು. ಯಾರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ವಾ ಹೇಗೆ? ಅದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ಬಹಳ ಪ್ರಭಾವಶಾಲಿಯಾದಂತ ನಮ್ಮ ಮಂತ್ರಿ, ನಮ್ಮ ಕ್ಷೇತ್ರ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಪ್ರಭಾವ ಮತ್ತೆ ಹಾಲಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರ ಪ್ರಭಾವ ಬೀರಿ ಯಾವುದೇ ಅಧಿಕಾರಿಗಳು ಇದಕ್ಕೆ ಪ್ರತಿಕ್ರಿಯಿಸೋದಕ್ಕೆ ಅವರು ಧೈರ್ಯ ತೋರ್ತಾ ಇಲ್ಲ. ಇದೇ ರೀತಿ ಕಪಿಮುಷ್ಟಿಯಿಂದ ನಮ್ಮ ಕನಕಪುರ ತಾಲೂಕಿನ ಎಲ್ಲ ಪರಿಸರ ಎಲ್ಲ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಇನ್ನೂ ಕೂಡ ನಿರಂತರವಾಗಿ ಅಕ್ರಮ ಗಣಿಗಾರಿಕೆ ನಡೀತಾನೆ ಇದೆ. ಓಕೆ, ಧನ್ಯವಾದ ಶಿವರಾಜ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.